ಪತಿಯಿಂದ ಕಿರುಕುಳ ಆಗ್ತಾ ಇದೆ ಅಥವಾ ದೈಹಿಕವಾದ ಹಲ್ಲೆ ನಡೆಸ್ತಾನೆ ಪತಿ ಅಂತ ಹೇಳಿ ಠಾಣೆ ಮೆಟ್ಟಿಲೇರಿರುವಂತಹ ಹಲವಾರು ಪ್ರಕರಣಗಳನ್ನ ನೀವು ನೋಡಿದ್ದೀವಿ. ಆದ್ರೆ ಇಲ್ಲೊಂದು ವಿಚಿತ್ರವಾದಂತಹ ಕೇಸ್ ಒಂದು ದಾಖಲಾಗಿದೆ. ಲೈಂಗಿಕವಾಗಿ ಟಾರ್ಚರ್ ಅಂತ ಹೇಳಿ ತನ್ನ ಪತ್ನಿಯ ವಿರುದ್ಧವೇ ಪತಿಯೊಬ್ಬ ಠಾಣೆ ಮೆಟ್ಟಿಲೇರಿದ್ದಾನೆ. ಪತ್ನಿಯ ಲೈಂಗಿಕ ವಾಂಛೆಗೆ ಬೇಸತ್ತು ಪತಿ ಪ್ರಕರಣವನ್ನ ದಾಖಲಿಸಿದ್ದಾನೆ. ಇದು ನಿಜಕ್ಕೂ ಕೂಡ ಆಶ್ಚರ್ಯ ಪಡಬೇಕೋ ಅಥವಾ ಆತಂಕ ಪಡಬೇಕು ಅನ್ನುವಂತಹ ಸುದ್ದಿ. ತಾನಲ್ಲದೆ ತನ್ನ ಸ್ನೇಹಿತೆಯ ಜೊತೆ ಕೂಡ ದೈಹಿಕ ಸಂಬಂಧಕ್ಕೆ ಒತ್ತಾಯ ಮಾಡ್ತಾಳೆ ತನ್ನ ಪತ್ನಿ ಅನ್ನುವಂತಹ ಕಾರಣಕ್ಕೆ ಈತ ದೂರನ್ನ ದಾಖಲಿಸಿದ್ದಾನೆ. ಜೊತೆಗೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ದಾನೆ. ಅಶ್ಲೀಲ ವಿಡಿಯೋಗಳ ರೆಕಾರ್ಡ್ಗಳನ್ನ ಸೆಂಡ್ ಮಾಡಿ ವಿಕೃತಿಯನ್ನ ಮೆರೆತಿದ್ದಾಳೆ ನನ್ನ ಪತ್ನಿ ಅಂತಲೂ ಕೂಡ ಆರೋಪವನ್ನ ಮಾಡಿದ್ದಾನೆ. ಸ್ನೇಹಿತೆಯರ ಜೊತೆ ಸ್ವೀಟ್ ಮೆಮೊರಿ ಹಂಚಿಕೊಳ್ಳುವಂತೆಯೂ ಕೂಡ ಒತ್ತಾಯಿಸಿದ್ದಾಳಂತೆ ಈತನ ಪತ್ನಿ. ವಿಕೃತ ದೈಹಿಕ ಸಂಪರ್ಕಕ್ಕೆ ಒಪ್ಪದ ಗಂಡನಿಗೆ ಪತ್ನಿ ನಿತ್ಯವೂ ಕೂಡ ಕಿರುಕುಳವನ್ನ ನೀಡ್ತಾ ಇದ್ಲಂತೆ. ಮದುವೆಯ ಬಳಿಕ ಹಳೆಯ ಸಂಬಂಧಗಳ ಬಗ್ಗೆ ಪತಿ ಬಳಿ ಹೇಳಿ ಕಿರಿಕಿರಿಯನ್ನ ಮಾಡಿರುವಂತಹ ಆರೋಪವೂ ಕೂಡ ಇದೆ. ನಂತರ ಕುಡಿದು ಬರೋದು, ಸ್ನೇಹಿತರ ಜೊತೆ ಹೋಗೋದು ಕಾಮನ್ ಅಂತಾಳಂತೆ ಈಕೆ. ಯೂಶುವಲ್ ಆಗಿ ನಾವು ಪತಿ ಈ ರೀತಿಯಾಗಿ ಕುಡಿದು ಬರೋದು ಅಥವಾ ಕಿರುಕುಳ ಕೊಡುವಂಥದ್ದನ್ನ ಕೇಳಿದ್ದೀವಿ. ಆದರೆ ಇಲ್ಲಿ ತದ್ವಿರುದ್ಧವಾಗಿ ಪತ್ನಿಯೇ ಕುಡಿದು ಬರೋದು, ಸ್ನೇಹಿತರ ಜೊತೆ ಹೋಗೋದು ಎಲ್ಲವೂ ಕೂಡ ಮಾಡಿ ಈತನಿಗೆ ಕಿರುಕುಳವನ್ನ ಕೊಡ್ತಿದ್ದಾಳಂತೆ. ಈ ವಿಚಾರ ಗೊತ್ತಾಗುವ ಮುನ್ನವೇ ಪತ್ನಿಯನ್ನ ನಂಬಿ ಆಭರಣಗಳನ್ನ ಕೊಟ್ಟಿದ್ದಂತೆ ಈತ. ಆ ಒಡವೆಗಳನ್ನು ಕೂಡ ವಾಪಸ್ ನೀಡದೆ ಇದೀಗ ಪತ್ನಿ ಕಿರುಕುಳವನ್ನ ಕೊಡ್ತಾ ಇದ್ದಾಳೆ ಅನ್ನುವಂತಹ ಆರೋಪವನ್ನ ಪತಿ ಮಾಡಿದ್ದಾನೆ. ಈ ಹಿಂದೆ ಈ ವಿಚಾರದ ಬಗ್ಗೆ ರಾಜ್ಯ ಪಂಚಾಯಿತಿ ಕೂಡ ಆಗಿತ್ತಂತೆ. ಆದ್ರೆ ಪತ್ನಿಯ ವಿಕೃತಿ ಇನ್ನೂ ಕೂಡ ಮುಂದುವರೆದಿದ್ದು ಸಹಿಸಲಾರದ ಗಂಡ ಇದೀಗ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು ಪತಿಯ ದೂರಿನ ಆಧಾರದ ಮೇಲೆಗೆ ಎಫ್ಐಆರ್ ದಾಖಲಾಗಿದೆ. ಇದು ನಿಜಕ್ಕೂ ಕೂಡ ಒಂದು ರೀತಿಯ ವಿಪರ್ಯಾಸ ಅಂತಾನೆ ಹೇಳ್ಬಹುದು. ಪತ್ನಿ ಈ ರೀತಿಯಾಗಿ ತನ್ನ ಅಸಭ್ಯ ವರ್ತನೆಯಿಂದ, ಲೈಂಗಿಕ ವಾಂಛೆಯಿಂದ ತಾನಲ್ಲದೆ ತನ್ನ ಸ್ನೇಹಿತೆ ಜೊತೆಗೂ ಕೂಡ ಈತ ದೈಹಿಕ ಸಂಪರ್ಕವನ್ನ ಹೊಂದಬೇಕು ಅಂತ ಹೇಳಿ ಪತಿಗೆ ಟಾರ್ಚರ್ ಮಾಡ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ. ಪೊಲೀಸರು ಈ ಬಗ್ಗೆ ಹೆಚ್ಚಿನ ತನಿಖೆಯನ್ನು ನಡೆಸುತ್ತಿದ್ದಾರೆ. ಮುಂದೆ ಈ ಒಂದು ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ.